ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ಅಶು ಶಬರಿಮಲೆ ದೇವಸ್ಥಾನಕ್ಕೆ ಹೋಗ್ತಿರುವಂತಹ ದಿನದ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತು ಬೆಳಗ್ಗೆ 3 ಗಂಟೆಗೆ ಎದ್ದು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ಕಾಯ್ತಾ ಇದ್ವಿ. ಅಶು ಸ್ವಾಮಿಗಳು ಮತ್ತೆ ಅವರ ಫ್ರೆಂಡ್ ಸ್ವಾಮಿಗಳೆಲ್ಲರೂ ಸಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಾಲೆನ ಹಾಕಿಸ್ಕೊಂಡು ಮನೆ ಬಳಿ ಬರ್ತಾರೆ. ಸೊ ಪ್ರತಿ ವರ್ಷ ಎಲ್ಲರ ಮನೆಗೂ ಹೋಗಿ ಪೂಜೆನ ಮುಗಿಸ್ಕೊಂಡು ಬರೋದು. ಮೊದಲನೇದಾಗಿ ಇವತ್ತು ನಮ್ಮ ಮನೆಗೇನೆ ಸಹ ಬಂದಿದ್ರು. ಸೊ ಅವರು ಬರ್ತಿದ್ದಾಗೆ ಮನೆ ಒಳಗಡೆ ಬರೋ ಮುಂಚೆ ಅವರೆಲ್ಲರಿಗೂ ಪಾದ ಪೂಜೆನ ಮಾಡಬೇಕಾಗುತ್ತೆ. ಸೊ ನಾನು ಆಂಟಿ ಇಬ್ರು ಸೇರ್ಕೊಂಡು ಎಲ್ರದ್ದು ಪಾದ ಪೂಜೆ ಮಾಡಿ ಮುಗಿಸಿದ್ವಿ. ನಂತರ ಅಶು ಸ್ವಾಮಿಗಳು ಸಹ ಅವರ ತಂದೆ ತಾಯಿಗಳ ಪಾದ ಪೂಜೆನ ಮಾಡಿ ಮುಗಿಸಿದ್ರು. ಪ್ರತಿ ವರ್ಷ ನಡೆಯುವಂತಹ ಸಂಪ್ರದಾಯ ಇದು. ಸೊ ಪಾದ ಪೂಜೆ ಎಲ್ಲ ಮುಗಿಸಿ ಆದ್ಮೇಲೆ ಮನೆ ಒಳಗಡೆ ಬಂದು ಮನೆಯಲ್ಲಿ ದೇವರ ಮನೆಯಲ್ಲಿ ಪೂಜೆನ ಮಾಡಿ ದೀಪನ ಹಚ್ಚುತ್ತಾರೆ. ಸೊ ಈ ದೀಪ ಅವರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಮನೆಗೆ ಬರೋವರೆಗೂ ಆರದೇ ಇರೋ ತರ ನೋಡ್ಕೋಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಆದ್ಮೇಲೆ ನಾವೆಲ್ಲರೂ ಬಂದಿದ್ದು ನಮ್ಮ ಮನೆ ಹತ್ರ ಇರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ಪ್ರತಿ ವರ್ಷ ಈ ದೇವಸ್ಥಾನದಲ್ಲೇನೆ ಅಶು ಸ್ವಾಮಿಗಳು ಮಾಲೆ ಹಾಕಿಸ್ಕೊಳ್ಳೋದು. ಇನ್ನು ದೇವಸ್ಥಾನಕ್ಕೆ ಬರ್ತಿದ್ದಾಗಿ ಇರುಮುಡಿ ಕಟ್ಟೋ ಕಾರ್ಯಕ್ರಮ ಶುರು ಆಗುತ್ತೆ. ಸೊ ಇರುಮುಡಿ ಕಟ್ಟೋ ಕಾರ್ಯಕ್ರಮ ಏನಂದ್ರೆ ತೆಂಗಿನಕಾಯಿ ಒಳಗಡೆ ತುಪ್ಪನ ಸೇರಿಸಿ ಕಟ್ಟಿಕೊಡ್ತಾರೆ. ಸೊ ಇದನ್ನೇ ಅವರು ಇರುಮುಡಿ ಅಂತ ಹೇಳಿ ತಲೆ ಮೇಲೆ ಹೊತ್ಕೊಂಡು ದರ್ಶನಕ್ಕೆ ಹೋಗುವಂಥದ್ದು. ನಮ್ಮ ಮನಸ್ಸಿನಲ್ಲಿರೋ ಬೇಡಿಕೆಗಳು ಮತ್ತೆ ಕೋರಿಕೆಗಳನ್ನ ಮನಸ್ಸಿನಲ್ಲಿ ಕೇಳ್ಕೊಂಡು ಇದು ಈಡೇರ್ಲಿ ಅಂತ ಹೇಳಿ ಈ ತುಪ್ಪದ ಕಾಯಿನ ದೇವರಿಗೆ ಕಟ್ಟುವಂಥದ್ದಾಗಿರುತ್ತೆ. ಸೊ ತುಪ್ಪದ ಕಾಯಿ ಎಲ್ಲ ಕಟ್ಟಿ ಆದ್ಮೇಲೆ ಪಕ್ಕದಲ್ಲೇ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ದರ್ಶನ ಮುಗಿಸ್ಕೊಂಡ್ವಿ. ಇನ್ನು ಬೆಳಗಿನ ತಿಂಡಿಗೆನೆ ಅಲ್ಲೇನೆ ಏರ್ಪಾಡು ಮಾಡಿದ್ರು. ಸೊ ಪ್ರಸಾದ ಸಿಕ್ಕಿತ್ತು. ಪಲಾವ್ ಮತ್ತೆ ಕೇಸರಿ ಬಾತ್ನ ಮಾಡಿಸಿದ್ರು. ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಇವರೆಲ್ಲ ಹೊರಡಲಿಕ್ಕೆ ಗಾಡಿ ಸಹ ರೆಡಿ ಆಗಿತ್ತು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ಗಾಡಿನ. ಸೊ ಗಾಡಿ ಹೆಸರು ಪರಮಾತ್ಮ. ಸೊ ಪರಮಾತ್ಮ ಅಂದರೆ ನಮಗೆಲ್ಲ ಯಾರು ನೆನಪಾಗ್ತಾರೆ? ಅಪ್ಪು ಸರ್ ಅಲ್ವಾ? ಮೇ ಬಿ ಅವರ ನೆನಪಿನಲ್ಲೇ ಈ ಗಾಡಿಗೆ ಆ ಹೆಸರನ್ನ ಇಟ್ಟಿದ್ದಾರೆ ಅಂತ ಹೇಳಿ ಅನ್ಕೊಂಡೆ ನಾನು. ಇನ್ನು ಗಾಡಿ ಪೂಜೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇನ್ನು ಸ್ವಾಮಿಗಳೆಲ್ಲ ಗಾಡಿ ಏರೋ ಮುಂಚೆ ಗಾಡಿನ 3 ಬಾರಿ ಪ್ರದಕ್ಷಿಣೆ ಹಾಕಿ ಗಾಡಿ ಹತ್ಕೊಂಡು ನಮ್ಗೆಲ್ರಿಗೂ ಬಾಯ್ ಹೇಳಿ ಹೊರಡಲಿಕ್ಕೆ ರೆಡಿ ಆದ್ರು. ನಾವು ಸಹ ಅವ್ರಿಗೆಲ್ಲ ಸೇಫ್ ಜರ್ನಿ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಟ್ವಿ. ಮನಸ್ಸಲ್ಲಿ ಒಂದು ಭಯ ಅಂತೂ ಇತ್ತು. ಬಿಕಾಸ್ ಇವಾಗಿನ ಕೇರಳದ ಸಿಚುವೇಶನ್ ಹೇಗಿದೆ ಅಂತ ಎಲ್ರಿಗೂ ಗೊತ್ತಲ್ವಾ? ಸೊ ಅವರು ಸೇಫ್ ಆಗಿ ಹೋಗಿ ಬರಲಿ ಅಂತ ನೀವು ಕೇಳ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಸಿ ಯು ಅಗೇನ್.